ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ಮಂಗಳವಾರ. ನಿನ್ನೆ ಸೋಮವಾರ ಯಾವುದೇ ತರಹದ ವೀಡಿಯೋನ ನಾನು ಮಾಡಲಿಲ್ಲ. ಒಂದು ಫುಲ್ ಡೇ ನಾನು ಒಂದು ರೀತಿ ರೆಸ್ಟ್, ತಿನ್ನೋದು ಮಲಗೋದು ಹೀಗೆ ಮಾಡಿದ್ದಾಯಿತು. ಸೊ ಇನ್ನು ಮಂಗಳವಾರನಾದರೂ ವ್ಲಾಗನ್ನು ಮಾಡೋಣ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಮಗೆ ಕಿಕ್ ಸ್ಟಾರ್ಟ್ ಆಗೋದೇ ಒಂದು ಸ್ಟ್ರಾಂಗ್ ಟೀಯಿಂದ. ಪರ್ಯಂತನ ಸ್ಕೂಲಿಗೆ ಕಳಿಸೋವರೆಗೂ ನಮಗೆ ಟೀ ಎಲ್ಲ ಕೂತ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ. ಸೊ ಅವನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಒಂದು ಟೀ ಮಾಡಿಕೊಂಡು ಕುಡಿದ್ರೆ ಅಬ್ಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇವತ್ತು ಬ್ರೆಡ್ಡೂ ಟೀ ಜೊತೆಗೆ ಡಿಪ್ ಮಾಡಿ ತೊಗೋತಾ ಇದ್ದೀನಿ. ಯಾಕೆ ಗೊತ್ತಾ, ಇವತ್ತು ತುಂಬಾ ಕೆಲಸಗಳಿದೆ ಫ್ರೆಂಡ್ಸು. ರೇಷನ್ ರೈಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಎನರ್ಜಿ ಇರಲಿ ಅಂತ ಇವತ್ತು ತೊಗೋತಾ ಇರೋದು. ಸೊ ಫಸ್ಟು ರೇಷನ್ ಅಕ್ಕಿ ಈ ಥರ ಇರುತ್ತೆ, ಮಿಕ್ಸ್ ಎಲ್ಲ ಇರುತ್ತೆ. ರೇಷನ್ ಕೊಡ್ತಾರಲ್ಲ ಅಲ್ಲಿ ಫಸ್ಟ್ ಈ ಥರ ಜರಡಿಗೆ ಹಾಕ್ಕೋಬೇಕು. ಜರಡಿಗೆ ಹಾಕ್ಕೊಂಡು ಈ ಥರ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನುಚ್ಚು ಗಲೀಜು ಎಲ್ಲನೂ ಕೆಳಗಡೆ ಬಿದ್ದೋಗುತ್ತೆ. ಸೊ ಈ ಥರ ಜರಡಿಗೆ ಹಿಡ್ಕೋಬೇಕು ಫಸ್ಟು. ಈ ಥರ ಜರಡಿ ಹಿಡ್ಕೊಂಡ್ಮೇಲೆ ಸಪ್ರೇಟಾಗಿ ಅದನ್ನು ಒಂದು ಮರದಲ್ಲಿ ಹಾಕ್ಕೋಬೇಕು. ಇವಾಗ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ. ಈಗ ಈ ಥರ ಜರಡಿ ಹಿಡ್ಕೊಂಡಲ್ವಾ, ಜರಡಿ ಹಿಡಿದಿರೋ ಅಕ್ಕಿನ ಈ ಥರ ಒಂದು ಮರದಲ್ಲಿ ಹಾಕ್ಕೋಬೇಕು. ಓಕೆನಾ? ಇವಾಗ ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದರಲ್ಲಿ ಕಲ್ಲು ನೋಡಿ, ಈ ಥರ ಎಲ್ಲ ಕಲ್ಲಿರುತ್ತೆ. ಅದನ್ನೆಲ್ಲನೂ ನಾವು ಕ್ಲೀನಾಗಿ ಹಾಯ್ಕೋಬೇಕು. ರೆಡಿಯಾಗಿರೋ ಅಕ್ಕಿನ ಹಿಂಗೆ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು. ಈ ಥರ ಮಾಡೋದೇನು ಗೊತ್ತಾ, ಇನ್ ಕೇಸ್ ಧೂಳು ಆ ಥರ ಏನಾದರೂ ಇದ್ದರೆ ಇದರಲ್ಲೇ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಾವು ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದು ಹೆಂಗೆ ಮಾಡೋದು, ಈ 3 ಬೆರಳು ಇವೆರಡನ್ನ ಹಿಂಗೆ ಇಟ್ಕೊಂಡು ಇದರಲ್ಲಿ ಈ ಥರ ಮಾಡಬೇಕು. ಈ ಕೈಯಲ್ಲಿ ಅಷ್ಟು ಈ ಥರ ಇಟ್ಕೊಂಡು ಹಿಂಗೆ ಮಾಡಿಕೊಂಡು ಅದಾದಮೇಲೆ ಇದರೊಳಗಡೆ ಕಲ್ಲು ಮುಳ್ಳು ಇರುತ್ತಾ ಕ್ಲೀನ್ ಮಾಡ್ಕೋಬೇಕು ಅಷ್ಟು. ಈ ಥರ ಗಲೀಜಿರುತ್ತೆ, ಗಲೀಜನ್ನು ಕ್ಲೀನ್ ಮಾಡ್ಕೋಬೇಕು. ಏನಪ್ಪ ಇವರು ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದು ಹೇಳ್ಕೊಡ್ಬೇಕಾ ಅಂತ ಅನ್ಕೋಬೋದು. ನಿಮಗಲ್ಲ, ಬರದೇ ಇರೋರಿಗೆ ಕಲ್ತ್ಕೊಂಡಂಗೆ ಆಗತ್ತಲ್ವಾ. ಯಾಕಂದರೆ ಎಲ್ರಿಗೂ ಹುಟ್ತಾನೆ ಎಲ್ಲ ಕೆಲಸನೂ ಬರಲ್ಲ ಫ್ರೆಂಡ್ಸ್. ಈವನ್ ನನಗೂ ಈ ಅಕ್ಕಿ ಕ್ಲೀನ್ ಮಾಡೋಕ್ಕೆಲ್ಲ ನಿಜವಾಗ್ಲೂ ಬರ್ತಾ ಇರಲಿಲ್ಲ. ಸೊ ನಾನು ಮದುವೆಯಾಗಿ ಬಂದ ಮೇಲೆ ತುಂಬ ಸ್ಟ್ರಗಲ್ಸನ್ನು ಪಟ್ಟಿದ ಮೇಲೆ ಕಲ್ತಂಥದ್ದು. ಆವಾಗ ಹೇಳ್ಕೊಳಕ್ಕೆ ಅಂತ ಹೇಳಿ ಯಾರೂ ಇರಲಿಲ್ಲ. ಬಟ್ ಇವಾಗಂತೂ ಯೂಟ್ಯೂಬ್ ಇದೆ, ಏನು ಬೇಕಾದರೂ ಕಲಿಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಬಟ್ ಮೇ ಬಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ದೀನಿ ಅಷ್ಟೇ. ಬರೋರು ನೀವು ಸ್ಕಿಪ್ ಮಾಡಿ ನೋಡ್ಕೊಳ್ಳಿ, ಓಕೆನಾ? ಸೊ ನೀವು ಅನ್ಕೋಬೋದು, ಏನಪ್ಪ ರೇಷನ್ ರೈಸು ಇಷ್ಟೆಲ್ಲ ತಿಂಗಳ ಕ್ಲೀನ್ ಮಾಡ್ಕೋತೀರಾ ಅಂತ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯೂಶ್ವಲಿ ರೇಷನ್ ಅಕ್ಕಿಯನ್ನು ನಾವು ದೋಸೆ ಹಿಟ್ಟಿಗೆ
ಇಡ್ಲಿಗೆ ಮಾತ್ರನೇ ಯೂಸ್ ಮಾಡೋದು. ಅದು ಬಿಟ್ಟರೆ ನಾರ್ಮಲಾಗಿ ಈ ಖಾರ ಮಾಡ್ತೀವಲ್ಲ, ಗೊಡ್ಡು ಖಾರ, ಆ ಥರದಕ್ಕೆ ರೇಷನ್ ರೈಸು ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಯಾಗಿ. ರೇಷನ್ ರೈಸು ಉದ್ರುದ್ರಿಗಾಗಲ್ಲ, ಆದಷ್ಟು ಒಂದು ರೀತಿ ಮುದ್ದೆ ಥರನೇ ಆಗೋದು. ಸೊ ಆ ಥರ ಇದ್ದಾಗ ಚೆನ್ನಾಗಾಗತ್ತೆ. ಸೊ ಯೂಶ್ವಲಿ ನಾವು ಪಲಾವ್ಗೆ ಮೊಸರು ಲೈಕ್ ಪುಳಿಯೋಗರೆ, ಚಿತ್ರಾನ್ನ, ಅದಕ್ಕೆಲ್ಲನೂ ನಾವೇನು ಮಾಡ್ತೀವಿ, ಸೋನಾ ಮಸೂರಿನೇ ಹಾಕ್ಕೋತೀವಿ, ಆಯಿತಾ. ಸೊ ಆ್ಯಕ್ಚುಲಿ ಇಲ್ಲಿ ನ್ಯಾಚುರಲ್ಲಾಗೇ ವಾಯ್ಸ್ ಎಷ್ಟು ಚೆನ್ನಾಗಿತ್ತು, ಆದರೆ ನಮ್ಮ ಯಜಮಾನ್ರಿಗೆ ಕಾಲ್ ಇತ್ತು. ಸೊ ಅವ್ರ ಕಾಲಲ್ಲಿ ಮಾತಾಡೋದು ನೀಟಾಗಿ ರೆಕಾರ್ಡ್ ಆಗಿದೆ, ನಾನು ನೋಡಿಕೊಂಡೇ ಇಲ್ಲ. ಸರಿ, ಇನ್ನೇನು ಮಾಡೋದು, ಮತ್ತೆ ವಾಯ್ಸ್ ಓವರ್ ಕೊಡಬೇಕಲ್ಲ ಅಂತ ಹೇಳಿ ಈಗ ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇನೆ. ಸೊ ಈ ಥರ ಕ್ಲೀನ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ. ಸೊ ಇವತ್ತು ಪೀರಿಯಡ್ನ 3rd ಡೇ, ಸೊ ಸಂಡೇ ಪೀರಿಯಡ್ ಆಗಿರೋದು. ಸೊ ತುಂಬ ಜನ ನೆನ್ನೆ ನಾನು ವಿಡಿಯೋ ಹಾಕಿದಾಗ ಈ ಟೈಮಲ್ಲಿ ಏನಪ್ಪ ಕ್ರೇವಿಂಗ್ಸು ಅಂತ, ನಿಜವಾಗ್ಲೂ ಕೆಲವ್ರಿಗೆ ಗೊತ್ತಾಗುತ್ತೋ ಇಲ್ವೋ ದೇವರೇ. ಅಂಥವ್ರಿಗೆ ಏನು ಗೊತ್ತಾ ಫ್ರೆಂಡ್ಸ್, ಪೀರಿಯಡ್ ಟೈಮಲ್ಲಿ ಚಾಕ್ಲೇಟ್ಸ್ ತಿನ್ಬೇಕನ್ಸುತ್ತೆ, ಏನೋ ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ. ಅದ್ರ ಜೊತೆಲಿ ಬ್ಯಾಕ್ ಪೇನು, ಸ್ಟಮಕ್ ಪೇನು, ಯಪ್ಪ 1-2. ನನಗಂತೂ ಈ ಸ್ವೀಟ್ ತಿಂದು ಏನಾದರೂ ಪೀರಿಯಡ್ ಆಗಿಬಿಟ್ರೆ ನಿಜವಾಗ್ಲೂ ಎಷ್ಟು ಬ್ಯಾಕ್ ಪೇನ್ ಇರುತ್ತೆ ಗೊತ್ತಾ. ಬಟ್ ನಾರ್ಮಲ್ಲಾಗಿ ಪೀರಿಯಡ್ ಆದರೆ ಈ ಥರ ಪೇನ್ ಎಲ್ಲ ಬರೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ನಿಂಬೆಹಣ್ಣು ಜ್ಯೂಸನ್ನ ಮಾಡ್ಕೊಂಡು ಕುಡಿತೀನಿ. ಸೊ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನಾನು ನಿನ್ನೆ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ, ಹಾಗಲಕಾಯಿ ತೋಟದಿಂದ ತಂದಿದ್ದು ತುಂಬ ಇತ್ತು ಅಂತ ಹೇಳಿ ಇವತ್ತು ಉಪ್ಪಿನಕಾಯಿಯನ್ನು ಹಾಕಿದ್ದೀವಿ. ನಿಜವಾಗ್ಲೂ ಬೆಳಗ್ಗೆ ಅಂದರೆ ನಾನು ಎಲ್ಲ ಕೆಲಸ ಮುಗಿಸಾದ್ಮೇಲೆ ಇವತ್ತು ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 3 ಗಂಟೆ ಆಗೋಯಿತು. ಪರ್ಯಂತನೂ ಬಂದ ಆ ಟೈಮ್ಗೆ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಜಾಡಿಗೆ ಹಾಕಿಟ್ಕೋಬೇಕು. ಸೊ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಜಾಡಿಲೆಲ್ಲ ಏನಕ್ಕೆ ಅಂತ ಹೇಳಿ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸೊ ಇದರಲ್ಲಿ ಸಂಧ್ಯಾಕ್ಕವ್ರಿಗೂ ಸ್ವಲ್ಪ, ಆಮೇಲೆ ಕಲಾವ್ರಿಗೂ ಸ್ವಲ್ಪ, ಅವ್ರಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ. ಬಟ್ ಅಟ್ ಪ್ರೆಸೆಂಟ್ ಇವಾಗ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಫುಲ್ ತಣ್ಣಗಾದ್ಮೇಲೆ, ನಾನು ಆಗಲೇ ಹೇಳಿದ್ನಲ್ವ, ರೇಷನ್ ರೈಸ್ ಅದು ಮುದ್ದೆ ಥರ ಚೆನ್ನಾಗಿರುತ್ತೆ. ಸೊ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಮೃತನೂ ಇದ್ರ ಮುಂದೆ ಏನೂ ಇಲ್ಲ, ಆ ಥರ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ರೆಸಿಪಿ ಬೇಕು, ಹಾಗಲಕಾಯಿ ಕಹಿ ಅಂತ ತುಂಬ ಜನ ಹೇಳ್ತಾ ಇರ್ತೀರ. ಬಟ್ ಹಾಗಲಕಾಯಿ ಉಪ್ಪಿನಕಾಯಿ ನೀವೇನಾದರೂ ತಿಂದರೆ ಒಂದು ಸ್ವಲ್ಪನೂ ಕಹಿ ಅನ್ನೋದು ಇರೋದೇ ಇಲ್ಲ, ಸಕ್ಕತ್ತಾಗಿರುತ್ತೆ ಮಾತ್ರ. ಸೊ ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಆಲ್ರೆಡಿ ನಾನು ಶೂಟ್ ಮಾಡಿಲ್ಲ ಈ ಸತಿ, ಇನ್ನೂ ಸ್ವಲ್ಪ ಹಾಗಲಕಾಯಿ ಎಲ್ಲ ಇದೆ. ಸೊ ನಿಮಗೆ ಬೇಕು ಅಂತಂದರೆ ನಾನು ಅದನ್ನು ಶೂಟ್ ಮಾಡಿ ಬೇಕಂದರೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಈಗ ಬೆಳಗ್ಗೆ ಎಲ್ಲ ರೇಷನ್ ರೈಸ್ ಕ್ಲೀನ್ ಮಾಡಿದ್ನಲ್ವಾ, ಸೊ ಅದನ್ನೇ ಹಾಕಿ ಅನ್ನ ಮಾಡಿದ್ದೆ. ಸೊ ಬಿಸಿ ರೈಸು, ಆಹಾಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ಈ ಚಳಿಗೆ ಈ ರೀತಿ ಖಾರವಾಗಿ ಅದ್ರ ಜೊತೆಗೆ ಬಿಸಿ ಅನ್ನದ ಜೊತೆಗೆ ಈ ಉಪ್ಪಿನಕಾಯಿ ಹಾಕಿ ಒಂದು ಸತಿ ತಿಂದು ನೋಡಿದ್ರೆ ಕಳೆದೋಗ್ಬಿಡ್ತೀರ ನೀವು. ಸೊ ಇಲ್ಲಿ ಪರ್ಯಂತ ಬಂದ ಮೇಲೇ ನಾನು ಇಲ್ಲಿ ಕಲಿಸ್ತಾ ಇದ್ದೀನಿ, ಬಿಕಾಸ್ ಅವ್ನಿಗೆ ಇಷ್ಟ ಅಲ್ವಾ. ಸೊ ಕೈ ತುತ್ತು ಕೊಡ್ತಾಯಿದ್ರೆ ಅವನು ಇಷ್ಟಪಟ್ಟು ತಿಂತಾ ಇರ್ತಾನೆ. ಅದಕ್ಕೇ ಅವ್ನು ಬರೋವರೆಗೂ ಏನು ಮಾಡೋದು ಬೇಡ ಅಂತ ಹೇಳಿ ಹಂಗೇ ಇಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ. ತಣ್ಣಗಾದ್ಮೇಲೆ ಈಗ ಕಲಸಿ ಅವನಿಗೂ ಸಹ ಕೈ ತುತ್ತನ್ನು ಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಅವನಿಗೆ ಕೈ ತುತ್ತು ಕೊಡಬೇಕಾದ್ರೆ ಒಂಥರ ಬೇಜಾರಾಗುತ್ತೆ ಗೊತ್ತಾ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮಗೆ ಅಮ್ಮಂದ್ರೆಲ್ಲ ಕೈ ತುತ್ತು ಕೊಡೋರು. ಈಗ ನಾವೇ ಒಬ್ಬರು ಅಮ್ಮ ಆಗಿ ಮಕ್ಕಳಿಗೆ ಕೈ ತುತ್ತು ಕೊಡ್ತಾಯಿದ್ದೀವಿ ಅನ್ನೋ ಒಂದು ಇದಿದೆಯಲ್ಲ, ಅದನ್ನು ಹೇಳ್ಕೊಳಕ್ಕಾಗಲ್ಲ ಬಿಡಿ. ಇದೊಂಥರ ಖುಷಿ ಕಣ್ಣೀರು. ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ರೂ ನನ್ನ ಕಣ್ಣಲ್ಲಿ ಅದಾಗದೇ ನೀರು ಬರ್ತಾಯಿದೆ. ಅವಾಗೆಲ್ಲ ನಮ್ಮಮ್ಮ ಹಿಂಗೆ ಕೊಡೋರು ನನ್ನ ಕೈಗೆ ತುತ್ತು. ಬಟ್ ಇವಾಗ ನಾನು ಅಮ್ಮ ಆಗಿದ್ದೀನಿ, ಒಂದು ಜವಾಬ್ದಾರಿಗಳು ತುಂಬಾ ಇದ್ದಾವೆ. ಸೊ ನನ್ನ ಮಗನಿಗೆ ಅವ್ನಿಗೇನು ಬೇಕು ಏನು ಬೇಡ ಅದನ್ನೆಲ್ಲ ಮಾಡಿಟ್ರೆ ಒಂದು ಸಮಾಧಾನ. ಯೂಶ್ವಲಿ ನಾನು ಊಟ ಎಲ್ಲ ಆದಮೇಲೆ ವಿಡಿಯೋದಲ್ಲಿ ಸೂಪರ್ ಅಂತ ಕೈ ತೋರಿಸ್ತೀನಲ್ಲ, ಹಂಗೆ ತೋರಿಸ್ತಾ ಇದ್ದಾನೆ ನೋಡಿ. ಅವನು ಸೂಪರಾಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ನೀವೂ ತಿನ್ನೂರಂತೆ. ಸೊ ಇನ್ನು ಪರ್ಯಂತನ ಸ್ವಲ್ಪ ಹೊತ್ತು ಮಲಗಿಸಿ ಅದಾದಮೇಲೆ ನಾನು ಈಗ ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ತಲೆನ ಒಣಗಿಸ್ಕೊತಾ ಇದ್ದೀನಿ. ನಿಜವಾಗ್ಲೂ ಬಿಸಿಲು ನೋಡಿ ಹತ್ತತ್ರ 1 ವಾರ ಆಗೋಯ್ತು. ಯಾವಾಗಪ್ಪ ಫುಲ್ ಬಿಸಿಲು ಬರುತ್ತೆ, ಬಿಸಿಲಿಗೆ ಹೋಗಿ ನಿಂತ್ಕೊಬಿಡೋಣ ಒಂದು ಸ್ವಲ್ಪ ಹೊತ್ತು ಅನ್ನೋ ಥರ. ಎಷ್ಟೇ ನಾವು ಬಿಸಿ ಸ್ನಾನ ಮಾಡಿದ್ರೂ
ಬಿಸಿಲಿಲ್ಲ ಅಂದರೆ ನಿಜವಾಗ್ಲೂ ಇರೋಕ್ಕಾಗೋದಿಲ್ಲ. ನಮಗೆ ಸೆಕೆ ಎಷ್ಟಾಗುತ್ತೋ ಸೊ ಅಷ್ಟೇ ಮುಖ್ಯ ನಮಗೆ ಸೂರ್ಯನೂ ಬೇಕಾಗಿರೋದು. ಅಟ್ ಪ್ರೆಸೆಂಟ್ ಇವಾಗ ಬ್ಯಾಂಗ್ಳೂರು ಸಿಚುವೇಶನ್ ಹೆಂಗಿದೆ ಅಂದರೆ ಮಳೆ ಯಾವಾಗ ಬರುತ್ತೋ ಬಿಸಿಲು ಯಾವಾಗ ಬರುತ್ತೋ ಗೊತ್ತೇ ಇಲ್ಲ. ಬಿಸಿಲಂತೂ ಇಲ್ಲ ಬಿಡಿ, ಒಂದು ಮೋಡ ಮುಚ್ಕೊಳ್ಳುತ್ತೆ, ಇಲ್ಲ ಮಳೆ ಅಂತೂ ಬರ್ತಾ ಇರುತ್ತೆ. ವೆಲ್ಕಮ್ ಬ್ಯಾಕ್. ಸೊ ಫ್ರೆಶ್ ಅಪ್ ಆಗಿ ಬಂದೆ. ಪರ್ಯಂತ ಸ್ವಲ್ಪ ಮಲಗಿಸಿದ್ದೀನಿ, ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳಿ. ನಮಗೆ ಎಷ್ಟೇ ಕೆಲಸ ಮಾಡಿದ್ರೂ ಒಂದು ಸತಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಮೂಡಿರೋದಿಲ್ಲ. ಆರಾಮಾಗಿ ಕುತ್ಕೋಬೇಕು, ಟಿ ವಿ ನೋಡಬೇಕು, ಫೋನ್ ನೋಡಬೇಕು, ಹಿಂಗೆ ಅನ್ನಿಸ್ತಿರತ್ತೆ. ಆದರೆ ಅದರಿಂದ ಹೇಗೆ ನಾವು ಓವರ್ಕಮ್ ಮಾಡೋದು ಅಂತ ಅಂದರೆ, ನಿಮ್ಗೆ ಅನಿಸುತ್ತಲ್ವಾ ನಾನು ಇವಾಗ ಏನೂ ಕೆಲಸ ಮಾಡಬಾರ್ದು, ಆರಾಮಾಗಿ ಕುತ್ಕೋಬೇಕು ಅಂತ ಅಂದಾಗ, ಇವಾಗಂತೂ ಮೊಬೈಲಲ್ಲೇ ತುಂಬ ಆ್ಯಪ್ಗಳು ಬಂದಿದೆ. ರಾಮಾಯಣ, ಮಹಾಭಾರತ ಇದನ್ನೆಲ್ಲ ನಾವು ಓದದೇ ಇದ್ರೂ ಕೇಳಿಸ್ಕೋಬೋದು. ಸೊ ಅದನ್ನು ರೂಢಿ ಮಾಡ್ಕೊಳ್ಳಿ. ಅದು ಕೇಳ್ತಾ ಕೇಳ್ತಾ ಕೆಲವೊಂದನ್ನು ನಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳುವಂತಹ ಒಂದು ಭಾಗ್ಯನೂ ಸಿಗಬಹುದು. ಸೊ ಒಳ್ಳೆಯದನ್ನು ಆದಷ್ಟು ತೊಗೊಳ್ಳೋಕ್ಕೆ ಟ್ರೈ ಮಾಡೋಣ, ಕೆಟ್ಟದ್ದನ್ನು ಆದಷ್ಟು ಅಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡೋಣ. ಸೊ ಬಟ್ಟೆ ಅಂತೂ 3 ದಿನದಿಂದ ಒಣಗಾಕೋದು ತೆಗೆದು ಒಳಗಡೆ ಹಾಕೋದು, ಒಣಗಾಕೋದು ತೆಗೆದು ಒಳಗಡೆ ಹಾಕೋದು, ಹೀಗೆ ಆಗಿದೆ. ಸೊ ಇವತ್ತಿನ ಬ್ಲಾಗನ್ನು ಇನ್ನು ಸಾಯಂಕಾಲ ನೈಟ್ ಡಿನ್ನರ್ಗೆ ಏನು ಮಾಡ್ತೀನಿ ಗೊತ್ತಿಲ್ಲ, ಆದರೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.